ನಮಸ್ಕಾರ. ಇವತ್ತಿನ ನಮ್ಮ ಈ ಡೀಪ್ ಡಿಸ್ಕಷನ್ಗೆ ಸ್ವಾಗತ. ನಾವು ಸಾಕಷ್ಟು ಆರ್ಟಿಕಲ್ಸ್ ಮತ್ತು ನೋಟ್ಸ್ಗಳನ್ನ ಒಟ್ಟು ಹಾಕಿ ಒಂದು ಮಜವಾದ ವಿಷಯ ತಂದಿದ್ದೀವಿ. ಹೌದು, ಈ ಮಾಹಿತಿ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಇವತ್ತು ನಾವು ಆಟಿಕೆಗಳು ಮತ್ತು ಚಾಕ್ಲೇಟ್ ಬಗ್ಗೆ ಮಾತಾಡೋಣ. ಅಂದ್ರೆ ಫ್ಯಾಕ್ಟ್ರಿಯಲ್ಲಿ ತಯಾರಾಗುವ ಒಂದು ಸಣ್ಣ ಆರ್ಟಿಕಲ್ ಅಥವಾ ಚಾಕ್ಲೇಟ್ ನಮ್ಮ ಕೈಗೆ ಹೇಗೆ ಬಂದು ತಲುಪುತ್ತದೆ ಅಂತಲ್ವಾ? ನಿಖರವಾಗಿ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಇದು ಒಂಥರ ನಮ್ಮ ಸ್ಕೂಲ್ ಸ್ಪೋರ್ಟ್ಸ್ ಡೇನಲ್ಲಿ ನೋಡುವ ದೊಡ್ಡ ರಿಲೇ ರೇಸ್ ಇದ್ದ ಹಾಗೆ ಅನ್ಸುತ್ತೆ. ಆದ್ರೆ ಇಲ್ಲಿ ಓಡುವವರು ಯಾರು? ನಮ್ಮ ಸೋರ್ಸಸ್ ಕೂಡ ಇದನ್ನೇ ಹೇಳುತ್ತಿವೆ. ಈ ರಿಲೇ ರೇಸ್ ಶುರುವಾಗುವುದು ಮ್ಯಾನುಫ್ಯಾಕ್ಚರರ್ನಿಂದ. ಉದಾಹರಣೆಗೆ ಚಾಕ್ಲೇಟ್ ಮಾಡುವ ಫ್ಯಾಕ್ಟ್ರಿ. ಓಕೆ, ಅವರು ಫ್ಯಾಕ್ಟ್ರಿಯಲ್ಲಿ ಚಾಕ್ಲೇಟ್ ಮಾಡ್ತಾರೆ. ಹೌದು, ಅವರು ಕೋಕೋ, ಸಕ್ಕರೆ ಇಂತಹ ಇನ್ಪುಟ್ಸ್ ಬಳಸಿ ಚಾಕ್ಲೇಟ್ ಮಾಡ್ತಾರೆ. ಅಲ್ಲಿಂದ ನಮ್ಮ ಕೈ ಸೇರೋವರೆಗಿನ ಆ ದೊಡ್ಡ ಪಯಣವೇ ಸಪ್ಲೈ ಚೈನ್. ವಾವ್, ಸಪ್ಲೈ ಚೈನ್ ಅಂದ್ರೆ ಈ ಪಯಣ ಎಲ್ಲೆಲ್ಲಿ ನಡೆಯುತ್ತೆ? ಇದು ನಮ್ಮದೇ ದೇಶದ ಡೊಮೆಸ್ಟಿಕ್ ಮಾರ್ಕೆಟ್ನಲ್ಲಿ ನಡೆಯಬಹುದು, ಅಥವಾ ಬೇರೆ ದೇಶಗಳ ಇಂಟರ್ನ್ಯಾಷನಲ್ ಮಾರ್ಕೆಟಿಂದ ಕೂಡ ಬರಬಹುದು. ಓಹೋ, ಬೇರೆ ದೇಶಕ್ಕೆ ಕಳುಹಿಸಿದ್ರೆ ಅದು ಎಕ್ಸ್ಪೋರ್ಟ್ ಮತ್ತು ಅಲ್ಲಿಂದ ತರ್ಸ್ಕೊಂಡ್ರೆ ಇಂಪೋರ್ಟ್ ಅಲ್ವಾ? ಖಂಡಿತ. ಆದ್ರೆ ಇಲ್ಲಿ ನನಗೊಂದು ಪ್ರಶ್ನೆ ಇದೆ. ಕೇಳಿ. ಫ್ಯಾಕ್ಟ್ರಿಯಲ್ಲಿ ದಿನಕ್ಕೆ 10,000 ಚಾಕ್ಲೇಟ್ ಮಾಡ್ತಾರಲ್ವಾ, ಅದೆಲ್ಲವನ್ನೂ ಎಲ್ಲಿಡ್ತಾರೆ? ಮನೆಯ ಫ್ರಿಡ್ಜ್ನಲ್ಲಂತೂ ಅಷ್ಟು ಜಾಗ ಇರಲ್ಲ. ನಿಜ. ಅದಕ್ಕಾಗಿಯೇ ಫ್ಯಾಕ್ಟ್ರಿ ಅವರು ದೊಡ್ಡ ದೊಡ್ಡ ವೇರ್ಹೌಸ್ಗಳನ್ನು ಬಳಸ್ತಾರೆ. ಅಂದ್ರೆ ದೊಡ್ಡ ಗೋಡೌನ್ ತರಹ. ಹೌದು. ಭಾರತದ ಬೇಸಿಗೆಯಲ್ಲಿ ಚಾಕ್ಲೇಟ್ ಕರಗಿ ಹೋಗ್ಬಾರ್ದು ಅಂತ ಅದನ್ನ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡ್ತಾರೆ. ಓಕೆ, ತಂಪಾಗಿಡ್ಲು ಕೋಲ್ಡ್ ಸ್ಟೋರೇಜ್. ಅಲ್ಲಿಂದ ಎಲ್ಲಿ ಹೋಗುತ್ತೆ? ಅಲ್ಲಿಂದ ಅದು ನೇರವಾಗಿ ಹೋಲ್ಸೇಲ್ ಮಾರ್ಕೆಟ್ಗೆ ಬರುತ್ತದೆ. ನಮ್ಮ ಊರುಗಳಲ್ಲಿ ರೈತರು ತರಕಾರಿ ತರುವ ದೊಡ್ಡ ಮಂಡಿ ಇರುತ್ತದಲ್ಲ, ಅದೇ ರೀತಿ. ಆಹಾ, ಆ ಮಂಡಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೊಳ್ಳುವ ಹೋಲ್ಸೇಲರ್ ಇರ್ತಾರಲ್ವಾ? ಹೌದು, ಅವರೇ ಹೋಲ್ಸೇಲರ್. ಆದ್ರೆ ಒಂದು ನಿಮಿಷ, ನಾವು ಅಂಗಡಿಗೆ ಹೋಗಿ 100 ಡಬ್ಬಿ ಚಾಕ್ಲೇಟ್ ಕೇಳಲ್ಲ, ಒಂದೇ ಒಂದು ಚಾಕ್ಲೇಟ್ ಕೇಳ್ತೀವಿ. ಹಾಗಾದ್ರೆ ಆ ಮಂಡಿಯಿಂದ ಒಂದೇ ಚಾಕ್ಲೇಟ್ ನಮ್ಮ ಹತ್ರ ಹೇಗ್ ಬರುತ್ತೆ? ಅಲ್ಲಿಯೇ ಡಿಸ್ಟ್ರಿಬ್ಯೂಟರ್ ಮತ್ತು ಅಗ್ರಿಗೇಟರ್ ಸಹಾಯಕ್ಕೆ ಬರೋದು. ಅವರು ಆ ದೊಡ್ಡ ಬಾಕ್ಸ್ಗಳನ್ನ ಸಣ್ಣ ಸಣ್ಣ ಬಾಕ್ಸ್ಗಳನ್ನಾಗಿ ವಿಂಗಡಿಸ್ತಾರೆ. ಓಹೋ, ವಿಂಗಡಿಸಿ ನಮ್ಮೂರಿನ ರಿಟೇಲ್ ಮಾರ್ಕೆಟ್ಗೆ ತರುತ್ತಾರೆ. ಹೌದು, ಮನೆ ಹತ್ತಿರ ಇರುವ ಸಣ್ಣ ಅಂಗಡಿಯವರೇ ರಿಟೇಲರ್. ನಾವೆಲ್ಲರೂ ಆ ಚಾಕ್ಲೇಟ್ ಕೊಂಡು ತಿಂದ್ರೆ ನಾವೇ ಕನ್ಸ್ಯೂಮರ್. ಅಂದ್ರೆ ನಾವೇ ಆ ರಿಲೇ ರೇಸ್ನ ಫಿನಿಶ್ ಲೈನ್ ಇದ್ದಾಗೆ. ಖಂಡಿತ. ಎಷ್ಟೊಂದು ಜನರ ಕೈ ದಾಟಿ ಬರುತ್ತೆ ನೋಡಿ. ಪ್ರೊಡ್ಯೂಸರ್ ಮತ್ತು ಕನ್ಸ್ಯೂಮರ್ ನಡುವೆ ಮಾರುಕಟ್ಟೆ ಒಂದು ದೊಡ್ಡ ಸೇತುವೆ ಇದ್ದಾಗೆ. ಹೌದು, ಆದ್ರೆ ಕೇವಲ ವಸ್ತುಗಳನ್ನ ಮಾರುವುದರಿಂದ ಬೇರೆ ಏನಾದ್ರೂ ಉಪಯೋಗ ಇದೆಯಾ ಅಂತ ಯೋಚನೆ ಬರ್ತದೆ. ತುಂಬಾನೇ ಉಪಯೋಗ ಇದೆ. ಇದರಿಂದ ದೇಶದಲ್ಲಿ ದೊಡ್ಡ ಮಟ್ಟದ ಇಕನಾಮಿಕ್ ಆಕ್ಟಿವಿಟಿ ನಡೀತದೆ. ಅಂದ್ರೆ ಆ ಟ್ರಕ್ ಓಡಿಸುವ ಡ್ರೈವರ್, ವೇರ್ಹೌಸ್ನಲ್ಲಿ ಕೆಲಸ ಮಾಡೋರು, ಅಂಗಡಿಯವರು, ಹೀಗೆ ಎಷ್ಟೋ ಜನರಿಗೆ ಎಂಪ್ಲಾಯ್ಮೆಂಟ್ ಸಿಗುತ್ತಾ? ಹೌದು, ಕೆಲಸ ಸಿಗುತ್ತೆ, ಜೊತೆಗೆ ಇನ್ಕಮ್ ಅಂದ್ರೆ ಹಣ ಕೂಡ ಸಿಗ್ತದೆ. ಈಗ ನನಗೊಂದು ಅನುಮಾನ. ಜನರಿಗೆ ಯಾವ್ದಿಷ್ಟ ಅಂತ ಫ್ಯಾಕ್ಟ್ರಿಯವರಿಗೆ ಹೇಗೆ ಗೊತ್ತಾಗುತ್ತೆ? ಒಳ್ಳೆ ಪ್ರಶ್ನೆ. ಈಗ ದಿವಾಳಿ ಹಬ್ಬದ ಸಮಯದಲ್ಲಿ ಎಲ್ಲರಿಗೂ ಕೆಂಪು ಕಾರಿನ ಬದಲು ನೀಲಿ ಬಣ್ಣದ ಸ್ಪಿನ್ನಿಂಗ್ ಟಾಪ್ ಬೇಕು ಅಂತಿಟ್ಕೊಳ್ಳಿ. ಓಕೆ, ನೀಲಿ ಬಣ್ಣದ ಟಾಪ್. ಅದನ್ನೇ ಕನ್ಸ್ಯೂಮರ್ ಪ್ರಿಫರೆನ್ಸ್ ಅಂತ ಕರೆಯೋದು. ಅಂಗಡಿಯಲ್ಲಿ ಎಲ್ಲರೂ ನೀಲಿ ಟಾಪ್ ಕೇಳಿದಾಗ ರಿಟೇಲರ್ ಆ ವಿಷಯವನ್ನ ಹೋಲ್ಸೇಲರ್ಗೆ ಹೇಳ್ತಾರೆ. ಆಮೇಲೆ ಹೋಲ್ಸೇಲರ್ ಅದನ್ನ ಮ್ಯಾನುಫ್ಯಾಕ್ಚರರ್ಗೆ ಹೇಳ್ತಾರೆ. ಆಗ ಫ್ಯಾಕ್ಟರಿಯಲ್ಲಿ ಹೆಚ್ಚು ನೀಲಿ ಟಾಪ್ ತಯಾರಾಗುತ್ತೆ. ಹೌದು, ಮಾರುಕಟ್ಟೆ ಕೇವಲ ವಸ್ತುಗಳನ್ನ ಮಾರುವ ಜಾಗ ಅಲ್ಲ, ಅದೊಂದು ಮೊಬೈಲ್ ಫೋನ್ ಇಲ್ಲದ ಅತಿ ದೊಡ್ಡ ಸೋಷಿಯಲ್ ನೆಟ್ವರ್ಕ್ ಇದ್ದಾಗೆ. ವಾವ್, ಅಲ್ಲಿ ಜನ ಸೇರ್ತಾರೆ, ಮಾತನಾಡ್ತಾರೆ ಮತ್ತು ಕಲ್ಚರಲ್ ಎಕ್ಸ್ಚೇಂಜ್ ಕೂಡ ಆಗುತ್ತೆ. ನಿಜ. ಆದ್ರೆ ಈ ಸಪ್ಲೈ ಚೈನ್ ಇಷ್ಟೊಂದು ಉದ್ದ ಇದೆ. ಯಾರೋ ಎಲ್ಲಿಯೋ ಮಾಡಿದ ಚಾಕ್ಲೇಟ್ ತಿಂದಾಗ ಹೊಟ್ಟೆ ನೋವು ಬಂದ್ರೆ ಏನ್ ಮಾಡೋದು? ಇಷ್ಟು ದೊಡ್ಡ ಜಗತ್ತಿನಲ್ಲಿ ನಮ್ಮನ್ನ ಕಾಪಾಡೋಕೆ ಸೂಪರ್ ಹೀರೋಗಳ ಎಂಟ್ರಿ ಆಗುತ್ತೆ. ಸೂಪರ್ ಹೀರೋಗಳ? ಯಾರವರು? ಸರ್ಕಾರವೇ ನಮ್ಮ ಸೂಪರ್ ಹೀರೋ. ಗವರ್ಮೆಂಟ್ ರೆಗ್ಯುಲೇಷನ್ ಮೂಲಕ ಆಟದ ರೆಫರಿ ರೀತಿ ಕೆಲಸ ಮಾಡ್ತದೆ. ಅಂದ್ರೆ ವಸ್ತುಗಳ ಬೆಲೆ ವಿಪರೀತ ಆಗ್ಬಾರ್ದು ಅಂತ ಪ್ರೈಸ್ ಕಂಟ್ರೋಲ್ ಮಾಡ್ತಾರಾ? ಹೌದು, ಮ್ಯಾಕ್ಸಿಮಮ್ ಪ್ರೈಸ್ ಮತ್ತು ಮಿನಿಮಮ್ ಪ್ರೈಸ್ ಸೆಟ್ ಮಾಡ್ತಾರೆ. ಕೆಲಸ ಮಾಡೋವರಿಗೆ ಸರಿಯಾದ ಸಂಬಳ ಸಿಗ್ಲಿ ಅಂತ ಮಿನಿಮಮ್ ವೇಜಸ್ ತರ್ತಾರೆ. ಮತ್ತೆ ಆ ಹೊಟ್ಟೆ ನೋವಿನ ಕತೆ? ಅದಕ್ಕಾಗಿ ಕ್ವಾಲಿಟಿ ಅಂಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಇವೆ. ಜೊತೆಗೆ ಸರ್ಕಾರ ಪಬ್ಲಿಕ್ ಗೂಡ್ಸ್ ಅಂದ್ರೆ ರಸ್ತೆ, ಪಾರ್ಕ್ಗಳನ್ನ ಕೊಡ್ತದೆ. ಮತ್ತು ಫ್ಯಾಕ್ಟ್ರಿಯಿಂದ ಬರೋ ಹೊಗೆಯಿಂದ ಪರಿಸರ ಹಾಳಾಗ್ಬಾರ್ದು ಅಂತ ಎಕ್ಸ್ಟರ್ನಲ್ ಎಫೆಕ್ಟ್ಸ್ ಬಗ್ಗೆ ಗಮನ ಹರಿಸ್ತದೆ ಅಲ್ವಾ? ಖಂಡಿತ. ಆದ್ರೆ ನಾವೆಲ್ಲರೂ ಕೂಡ ಕನ್ಸ್ಯೂಮರ್ ಪ್ರೊಟೆಕ್ಷನ್ಗಾಗಿ ಸ್ಮಾರ್ಟ್ ಡಿಟೆಕ್ಟಿವ್ಸ್ ಆಡ್ಬೇಕು. ಸ್ಮಾರ್ಟ್ ಡಿಟೆಕ್ಟಿವ್ಸ್ ಅಂದ್ರೆ ನಾವು ಭೂತಗನ್ನಡಿ ಹಿಡಿದು ವಸ್ತುಗಳನ್ನ ಪರೀಕ್ಷೆ ಮಾಡ್ಬೇಕಾ? ಹಾ, ಭೂತಗನ್ನಡಿ ಬೇಡ.
ಆದರೆ ವಸ್ತುಗಳ ಮೇಲಿರುವ ಸರ್ಟಿಫಿಕೇಷನ್ ಮಾರ್ಕ್ಸ್ ನೋಡಬೇಕು. ನಾವು ತಿನ್ನೋ ಆಹಾರ ಸೇಫ್ ಅಂತ ತಿಳಿಯಲು FSSAI ಮಾರ್ಕ್ ನೋಡಬೇಕು. ಓಹೋ, ಸೈಕಲ್ ಓಡಿಸುವಾಗ ಹಾಕುವ ಹೆಲ್ಮೆಟ್ ಗಟ್ಟಿ ಇದೆಯಾ ಅಂತ ನೋಡಲು ISI ಮಾರ್ಕ್. ಜೇನುತುಪ್ಪ ಶುದ್ಧವಾಗಿದೆಯಾ ಅಂತ ತಿಳಿಯಲು AG ಮಾರ್ಕ್ ಮತ್ತು ಟಿವಿ, ಫ್ರಿಡ್ಜ್ ಕರೆಂಟ್ ಉಳಿಸ್ತಾಯಾ ಅಂತ ನೋಡಲು B ಸ್ಟಾರ್ ರೇಟಿಂಗ್ ನೋಡಬೇಕು. ಅರ್ಥವಾಯ್ತು. ಅಂದ್ರೆ ಆಟಿಕೆ ಅಥವಾ ಚಾಕ್ಲೇಟ್ ಕವರ್ ಮೇಲಿರುವ ಲೇಬಲ್ ಇನ್ಫಾರ್ಮೇಷನ್ ನಾವು ಓದಬೇಕು. ಹೌದು, ಅದರ ಬೆಲೆ ಅಂದ್ರೆ MRP ಎಷ್ಟು, ಅದು ತಯಾರಾದ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಯಾವುದು ಅಂತ, ಮತ್ತು ಅದು ಕೆಟ್ಟು ಹೋಗುವ ಎಕ್ಸ್ಪೈರಿ ಡೇಟ್ ಯಾವುದು ಅಂತ ಚೆಕ್ ಮಾಡುವುದೇ ನಮ್ಮ ಡಿಟೆಕ್ಟಿವ್ ಕೆಲ್ಸ. ಹೌದು, ಎಕ್ಸ್ಪೈರಿ ಡೇಟ್ ಮುಗಿದಿದ್ರೆ ಆ ಚಾಕ್ಲೇಟ್ ವಿಲನ್ ಅಂತ ಅರ್ಥ. ಹಾ, ನಿಖರವಾಗಿ. ಒಟ್ಟಿನಲ್ಲಿ ಮಾರುಕಟ್ಟೆ ಅಂದ್ರೆ ಕೇವಲ ದುಡ್ಡು ಕೊಟ್ಟು ವಸ್ತು ಕೊಳ್ಳುವುದಲ್ಲ, ಅದು ಇಡೀ ಜಗತ್ತಿನ ಜನರನ್ನು ಬೆಸೆಯುವ ಅದ್ಭುತ ವ್ಯವಸ್ಥೆ. ಖಂಡಿತ. ಮುಂದಿನ ಬಾರಿ ನಾವೆಲ್ಲರೂ ಒಂದು ರುಚಿಯಾದ ಚಾಕ್ಲೇಟ್ ತಿಂದಾಗ ಆ ರಿಲೇ ರೇಸ್ನಲ್ಲಿ ಅದು ಎಷ್ಟು ಜನರ ಕೈದಾಟಿ ಬಂದಿದೆ ಅಂತ ನೆನ್ಪಿಸ್ಕೊಳ್ಬೇಕು. ಹೌದು. ಕೊನೆಯದಾಗಿ ಎಲ್ಲರಿಗೂ ಒಂದು ಯೋಚನೆ. ಭವಿಷ್ಯದಲ್ಲಿ ಆಕಾಶದಲ್ಲಿ ಹಾರುವ ಡ್ರೋನ್ಸ್ ಫ್ಯಾಕ್ಟರಿಯಿಂದ ನೇರವಾಗಿ ಮನೆಗೆ ಆಟಿಕೆಗಳನ್ನ ತಂದುಕೊಟ್ರೆ ಏನಾಗ್ಬೋದು? ಆಗ ನಮ್ಮ ಬಜಾರ್ಗಳಲ್ಲಿ ನಡೆಯುವ ಆ ಮಜವಾದ ಸೋಷಿಯಲ್ ಇಂಟ್ರಾಕ್ಷನ್ ಏನಾಗ್ಬೋದಂತ ಯೋಚನೆ ಮಾಡೋಣ. ಖಂಡಿತ ಯೋಚನೆ ಮಾಡೋಣ. ಇಂದಿನ ನಮ್ಮ ಚರ್ಚೆ ಇಲ್ಲೇ ಮುಗಿಸೋಣ.